ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಸ್ಸು ಪ್ರಭು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ವಿಡಿಯೋ ಸ್ಪೆಷಲ್ ಅಂತಂದರೆ, ಈ ವಿಡಿಯೋ ಬಂದುಬಿಟ್ಟು 2-3 ಡೇಸ್ದು ವಿಡಿಯೋ ಆಗಿರುತ್ತೆ. ಅಂತಂದರೆ ಸ್ವಲ್ಪ ಕ್ಲಿಪ್ಪಿಂಗ್ ಅಲ್ಲಲ್ಲಿ ತೊಗೊಂಡು ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅತ್ತಿಗೆ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು ಅಂತ ಹೇಳಿದೆ ಅಲ್ವಾ. ಇದು ಬಂದುಬಿಟ್ಟು ಆ್ಯನಿವರ್ಸರಿ ದಿನದ್ದು ವಿಡಿಯೋ, ಅಂದರೆ 25 ದಿನದ್ದು. ಆ ದಿನ ಅವ್ರನ್ನ ಹಂಗೆ ಮಾತಾಡಿಸ್ಕೊಂಡು ಅವ್ರ ಕೆಲಸ ಇತ್ತು ಅಂದ್ಬಿಟ್ಟು ಹೋದ್ರು. ಹಾಗೇನೆ ನಮ್ಮದು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಾವು ಕೂಡ ಬಂದಿದ್ವಿ. ಅದಾದಮೇಲೆ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ. ಕಂಪ್ಲೀಟಾಗಿ ಏನಕ್ಕೆ ಹೋಗಿದ್ವಿ, ಏನಾಯಿತು ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಇಲ್ಲ ಕೂಡ. ಅದಾದಮೇಲೆ ಈರುಳ್ಳಿದು ಸ್ಪ್ರಿಂಗ್ ಆನಿಯನ್ ಅಂತ ಏನಂತ ಕರಿತೀವಿ, ಅಂದರೆ ಈರುಳ್ಳಿ ಸೊಪ್ಪು. ಸೊ ಅದನ್ನು ಕಿತ್ಕೊಂಡು ಬಂದಿದ್ವಿ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದರಲ್ಲಿ ಪಲ್ಯ ಮಾಡಿ ಟೇಸ್ಟ್ ಮಾಡ್ಸೋಣ ನಮ್ಮ ಅತ್ತಿಗೆಗೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಟ್ರೈ ಮಾಡ್ತಾಯಿದ್ದೆ. ಅಂದರೆ ಗೊತ್ತಿತ್ತು ಈ ರೆಸಿಪಿ ನನಗೆ. ಅವ್ರಿಗೆ ಒಂದ್ಸತಿ ಟ್ರೈ ಮಾಡಿ ನೋಡ್ಸೋಣ, ತಿನ್ಸೋಣ, ಯಾವ ಥರ ಇದೆ ಅಂತ ಅವ್ರಿಗೆ ಹೇಳೋಣ ಅಂತ ಅಂದ್ಬಿಟ್ಟು ಅದನ್ನು ಟ್ರೈ ಮಾಡ್ತಾಯಿದ್ದೆ. ಕಂಪ್ಲೀಟ್ ಈ ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಿಪೇರ್ ಮಾಡಿದಾಗ ಅದನ್ನು ಶೇರ್ ಮಾಡ್ಕೊತೀನಿ. ಹಾಗೆಯೇ ಒಬ್ಬಟ್ಟು ಕೂಡ ಮಾಡ್ತಾಯಿದ್ರು. ಸೊ ಕರೆಂಟ್ ಇಲ್ಲದೆ ಇರೋ ಕಾರಣ ಒಳ್ಕಲ್ಲಲ್ಲಿ ಏನು ಬರುತ್ತೆ ಅದರಲ್ಲಿ ಒಬ್ಬಟ್ಟನ್ನ ಆಡಿಸ್ತಾಯಿದ್ರು. ಒಂಥರ ಒಳ್ಕಲ್ಲಿ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಅಲ್ವಾ. ನಾವು ಮಾಮೂಲಿ ಮಿಕ್ಸಿಲಿ ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ಕೂಡ ಹಂಗೆ ಸಿಂಪಲಾಗಿ ಒಂದು ಕ್ಯಾಪ್ಚರ್ನ ಮಾಡಿಕೊಂಡೆ. ಸೊ ಅದಾದಮೇಲೆ ಪಲ್ಯ ಮಾಡಿ ತಿನ್ಕೊಂಡ್ವಿ ಮಧ್ಯಾಹ್ನ ಟೈಮು. ಒಬ್ಬಟ್ಟು, ಪಾಯಸ, ಅನ್ನ ಸಾಂಬಾರು, ಸೊ ಪಲ್ಯ ಎಲ್ಲನೂ ಮಾಡಿದ್ವಿ ಅಲ್ವಾ. ಸೊ ಪಲ್ಯ ಟೇಸ್ಟ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ಏನಪ್ಪ ಅಂದರೆ ಮನೆಗೂ ಕೂಡ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ತಿಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಕ್ಕೊತಾ ಇದ್ದೀವಿ ಇವಾಗ. ಭಾನುವಾರದ ವೀಡಿಯೋನ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡೆ. ಓಕೆನಾ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ, ಅಂದರೆ ಸೋಮವಾರದ ದಿನದ ವೀಡಿಯೋ. ಸೋಮವಾರ ನಾನು ಕೂಡ ನಮ್ಮ ಅತ್ತಿಗೆ ಊರಿಗೆ ಹೋಗಬೇಕಿತ್ತು. ಅಂದರೆ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು ಅಂತ ಹೇಳಿದೆ ಅಲ್ವಾ. ಸೊ ಸೀಕ್ರೆಟಾಗಿ ಸರ್ಪ್ರೈಸಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆಯೇ ನಮ್ಮ ಅತ್ತಿಗೆ ಮಗ ಬಂದು ನನ್ನನ್ನು ಪಿಕಪ್ ಮಾಡಿ ಕರ್ಕೊಂಡು ಹೋದ್ರು. ಸೊ ಸೀಕ್ರೆಟಾಗಿ ಕೇಕು ಕೂಡ ತಗೊಂಡು ಹೋದ್ವಿ. ಹಾಗೆಯೇ ಅವ್ರ ಅಪ್ಪ ಅಮ್ಮನಿಗೆ ಅಂತ ಅಂದ್ಬಿಟ್ಟು ಅವ್ರ ಮಗ ರಿಂಗ್ಸ್ ಏನು ಬರುತ್ತೆ, ಬೆಳ್ಳಿ ರಿಂಗ್ಸ್, ಅದನ್ನು ಗಿಫ್ಟಾಗಿ ಕೊಡಿಸಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆಯೇ ಯಾರಿಗೂ ಹೇಳ್ದೇನೆ ತಂದಿದ್ದೀವಿ ಏನು ಅಂತ ಹೇಳ್ದೇನೆ. ಸೊ ವಡ, ಬೋಂಡ, ಸೊ ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಅದಾದಮೇಲೆ ನೈಟ್ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವ್ರಿಗೆ ಹೇಳಿರಲಿಲ್ಲ. ಸೊ ಸರ್ಪ್ರೈಸ್ ಆಗಿರಲಿ ಅಂತ ಕ್ಯೂಟ್ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು ಅಲ್ವಾ ಅಂತಂದ್ಬಿಟ್ಟು ಹೇಳಿರಲಿಲ್ಲ. ಸೊ ಅದಾದಮೇಲೆ ಹೇಳಿ ಅವ್ರಿಗೆಲ್ಲ ಡ್ರೆಸ್ ಅಪ್ ಮಾಡಿಸಿ, ಅಂದರೆ ಡ್ರೆಸ್ ರೆಡಿಯಾಗಿ ಅಂತ ಹೇಳಿ, ಮತ್ತು ಕೇಕೆಲ್ಲ ಇಟ್ಟು ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಕಟಿಂಗ್ ಮಾಡಿಸೋಣ. ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಈ ಥರ ಚಿಕ್ಕ ಮೂಮೆಂಟ್ಗಳನ್ನ ಸ್ವಲ್ಪ ಎಂಜಾಯ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಲ್ವಾ. ಯಾಕಂದರೆ ಇರೋದೊಂದು ಲೈಫು, ಮತ್ತು ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಏನು ಇರುತ್ತೆ, ಏನು ಲೈಫಲ್ಲಿ ಎಂಜಾಯ್ ಮಾಡ್ಬೋದು ಆ ಕ್ಷಣದಲ್ಲಿ ಅದನ್ನು ಎಂಜಾಯ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಈ ಥರ ಒಂಥರ ಹ್ಯಾಪಿ ಮೂಮೆಂಟ್ನ ಕ್ರಿಯೇಟ್ ಮಾಡೋದು, ಸ್ಪೆಷಲ್ಲಾಗಿ ಎಂಜಾಯ್ ಮಾಡೋದು ಅಂದರೆ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಇದನ್ನು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅದು ಮಾಮೂಲಿ ನಾರ್ಮಲಾಗಿ ನಮ್ಮದು ಮಾತು ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಅದೆಲ್ಲ ಪರ್ಸ್ನಲ್ ಇರುತ್ತೆ ಅಲ್ವಾ. ಸೊ ಅಂದರೆ ಸೀರಿಯಸ್ ಆಗಿ ಅನ್ನೋ ಥರ ಏನಿಲ್ಲ. ಸೊ ಸಿಕ್ಕಾಪಟ್ಟೆ ಫನ್ನಿಯಾಗೇ ಇರುತ್ತೆ. ಜಾಸ್ತಿ ಫನ್ನಿ ಮೂಮೆಂಟ್ಸೇ ಜಾಸ್ತಿ ಇರುತ್ತೆ ಆಯಿತಾ. ಅಂದರೆ ಸುಮ್ಮನೆ ಕಾಮಿಡಿ ಮಾಡೋದು, ಕಾಲು ಎಳೆಯೋದು, ಸೊ ಅದೆಲ್ಲ ಒಂದು ಸ್ವಲ್ಪ ಸಿಲ್ಲಿ ಥರನೇ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನೇನು ಹಂಗೇನೆ ಶೇರ್ ಮಾಡ್ಕೊಂಡಿಲ್ಲ, ಜಸ್ಟ್ ವಿಡಿಯೋ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಅವ್ರಿಗೆ ಬ್ಲೆಸ್ಸಿಂಗ್ಸ್ನ ಮಾಡಿ ಅವ್ರು ಇನ್ನೂ ಕೂಡ ಜಾಸ್ತಿ ವರ್ಷ ಈಗಿನೇ ಜೊತೆಯಾಗಿರಲಿ. ಸೊ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ವಿಶಸ್ನ ಕಳಿಸಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ.
ಹಂಗಿಲ್ಲ 7 ಕೈಲಿ ಹಿಡ್ಕೊಂಡು ಆಚೆ ಕೈ ಈಚೆ ಕೈ 7 ಕೈಲಿ ಹಿಡ್ಕ ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಹಾಕೋ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಹಾಗೆಯೇ ಅವ್ರಿಗೆ ನಾವು ತಿನ್ನಿಸೋದು ಅವ್ರು ನಮಗೆ ತಿನ್ನಿಸೋದು ಸ್ವಲ್ಪ ಫೋಟೋಸು ಎಲ್ಲನೂ ಕೂಡ ತೆಗೆದುಕೊಂಡು ಎಂಜಾಯ್ನು ಕೂಡ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಆ ದಿನ, ತುಂಬ ಸ್ಪೆಷಲ್ ಆಗಿತ್ತು. ಸಿಕ್ಕಾಪಟ್ಟೆ ಮೆಮೊರೀಸು ಕೂಡ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ತೀನಿ. ನೀವು ಎತ್ಕೊಳ್ಳಿ, ನೀವು ಅವ್ರಿಗೆ ಹಾಕಿ ಅವ್ರು ನಿಮ್ಗೆ ಹಾಕಿ. ಇಲ್ಲ, ಈ ಬೆಲ್ಗೆ ಹಾಕಿ ಅದಕ್ಕೆ, ಈ ಬೆಲ್ಗೆ. ಚುರ್ಕಿ ಹೋಗ್ಸಮೆ ಹಾಗೆ ತಿನ್ಸಿ ನೀವು ಸರಿ ಅಷ್ಟೇ. ಸೊ ರಿಂಗು ಕೂಡ ಬರಬೇಕಾದ್ರೇ ಪರ್ಚೇಸ್ ಬಂದಿದ್ವಿ. ಅಂದರೆ ಅಭಿ ಅವ್ರ ಅಪ್ಪ ಅಮ್ಮನಿಗೆ ಅಂತ ಕೊಡಿಸ್ಬೇಕು ಅಂತಂದ್ಬಿಟ್ಟು ಅತ್ತೆ ತೊಗೊಂಡೋಗೋಣ ಅಂತ ಹೇಳಿದರು. ಸೊ ಹಾಗೇ ತೊಗೊಂಡು 1-2-3 ಅಂಗಡಿಲಿ ಸರ್ಚ್ ಮಾಡಿ ಸೇಮ್ ಇಬ್ಬರಿಗೂ ಮ್ಯಾಚ್ ಆಗೋ ಥರನೇ ಪರ್ಚೇಸ್ ಮಾಡಿ ತೊಗೊಂಡೋಗಿದ್ವಿ. ಸೊ ಅದನ್ನು ಕೂಡ ಒಳ್ಳೆ ಫನ್ನಿ ಮೂಮೆಂಟ್ ಥರ ಈಗಿನ ಕಪಲ್ಸ್ ಎಲ್ಲ ಶೇರ್ ಮಾಡಾಕೋತಾರಲ್ಲ, ಸೊ ಆ ಥರ ಶೇರ್ ಹಾಕಿಸಿ ಅದನ್ನೆಲ್ಲ ಫೋಟೋ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.